ನಮಸ್ಕಾರ, ಬಿಗ್ ಬುಲೆಟಿನ್ಗೆ ಸ್ವಾಗತ. ಇವತ್ತು ಬಿಗ್ ಡೇ ಯಡಿಯೂರಪ್ಪನವರಿಗೆ. ಬುಲೆಟಿನ್ ವೈಸ್ ನಮಗೆ ಬಿಗ್ ಡೇ. ನೋಡೋಣ, ಬಿಗ್ಗು ಮತ್ತೆ ಬುಲೆಟಿನ್ ಎರಡನ್ನು ನೋಡ್ಕೊಂಬರೋಣ. ಆದರೆ ಎಂದಿನಂತೆ ಸ್ಯಾಡ್ ನ್ಯೂಸ್. ಕಾಡಾನೆ ಸಿದ್ಧ ಚೇತರಿಸ್ಕೋತಾ ಇಲ್ಲ. ಇನ್ನೂ ಅವನ ಆರೋಗ್ಯ ಸ್ಥಿತಿ ಕ್ಷೀಣಿಸಿದೆ. ನನ್ನ ಸಹೋದ್ಯೋಗಿಗಳು ಹೇಳುತ್ತಿರೋ ಪ್ರಕಾರ ಕಷ್ಟ ಸಾರ್ ಅಂತಿದ್ದಾರೆ. ವಾಟ್ ಎ ಸ್ಯಾಡ್ ಸ್ಟೇಜ್. ಮೊದಲೇ ಆರೋಗ್ಯಕ್ಕೆ ನೋಡ್ಕೊಂಡು ಚಿಕಿತ್ಸೆ ಕೊಟ್ಟಿದ್ದಿದ್ರೆ ಹಿಂಗೆ ಆಗ್ತಿರಲಿಲ್ಲ. ಬಟ್ ಅದನ್ನು ಯಾರೂ ಕೇಳೋರಿಲ್ಲ. ನಾವು ಸ್ಟೀಲ್ ಬ್ರಿಡ್ಜು, ಟಿಪ್ಪು ಜಯಂತಿ ಯಾವುದ್ರಲ್ಲೋ ಮುಳುಗೋಗಿದ್ದೀವಿ. ಲೆಟ್ಸ್ ಫರ್ಗೆಟ್ ಇಟ್. ಮೊದಲು ಟಾಪ್ ಸ್ಟೋರೀಸ್. ಕಿಕ್ ಬ್ಯಾಕ್ ಕೇಸಲ್ಲಿ ಬಿಎಸ್ವೈಗೆ ಬಿಗ್ ರಿಲೀಫ್. ಯಡಿಯೂರಪ್ಪಗೆ ಮತ್ತೆ ರಾಜಕೀಯ ಪುನರ್ಜನ್ಮ. ಎಲ್ಲವನ್ನ ಜನ ನಿರ್ಧರಿಸುತ್ತಾರೆ ಎಂದು ಕಾಂಗ್ರೆಸ್. ಭಾರೀ ವಿರೋಧದ ನಡುವೆ ಟಿಪ್ಪು ಜಯಂತಿ ಆಚರಣೆ. ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟ. ಅದು ಹೇಗೆ ಮಾಡ್ತಾರೋ ನೋಡೇ ಬಿಡ್ತೀವಿ ಅನ್ನತ್ತೆ ಬಿಜೆಪಿ. ಕಡಿಮೆ ಖರ್ಚಿನಲ್ಲಿ ಮುಗಿಸಿ ಅಂದ್ರೂ ಕೇಳ್ತಿಲ್ಲ. ಬಿಬಿಎಂಪಿ ವರದಿಯನ್ನ ಕಸದ ಬುಟ್ಟಿಗೆ ಹಾಕ್ತು ಸರ್ಕಾರ. ಪಬ್ಲಿಕ್ ಟಿವಿಯಲ್ಲಿ ಸ್ಟೀಲ್ ಬ್ರಿಡ್ಜ್ ಅಕ್ರಮ ಅನಾವರಣ. ಕಾಡಾನೆ ಸಿದ್ಧನ ಸ್ಥಿತಿ ಮತ್ತಷ್ಟು ಗಂಭೀರ. ಕ್ರೇನ್ನಿಂದ ಮೇಲೆತ್ತಿದ್ರೆ ನಿಲ್ಲಕ್ಕೂ ಆಗ್ತಾ ಇಲ್ಲ. ಆನೆ ಉಳಿಸಲು ವಿಧಾನಸೌಧದ ಮುಂದೆ ವಾಟಾಳ್ನಾಳೆ ಹೋರಾಟ. ಬರದಲ್ಲೂ ಪ್ರಾಣಿ ಪಕ್ಷಿಗಳ ಪೋಷಣೆ. ಪಕ್ಷಿಗಳಿಗೆಂದೇ ಹಣ್ಣಿನ ತೋಟ ಮೀಸಲಿಟ್ಟ ಅನ್ನದಾತ. ಕೋಲಾರದ ಜಿಬಿ ರೆಡ್ಡಿ ನಮ್ಮ ಪಬ್ಲಿಕ್ ಹೀರೋ. ಉಕ್ಕಿನ ಸೇತುವೆ ನಿರ್ಮಾಣ ಪ್ರಶ್ನಿಸಿ ನಮ್ಮ ಬೆಂಗಳೂರು ಫೌಂಡೇಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿರುವ ಹೈಕೋರ್ಟ್ ದ್ವಿಸದಸ್ಯ ಪೀಠ ಯೋಜನೆಗೆ ಮಧ್ಯಂತರ ತಡೆ ನೀಡುವುದಕ್ಕೆ ನಿರಾಕರಿಸಿದೆ. ಅಲ್ಲದೆ ಯೋಜನೆ ಮುಂದುವರಿಸುವಂತೆ ಸರ್ಕಾರಕ್ಕೆ ಮೌಖಿಕ ಸೂಚನೆ ಕೊಟ್ಟಿದೆ. ಇನ್ನು ವಾಹನ ಸವಾರರು ಈ ಸುದ್ದಿಯನ್ನ ಮಿಸ್ ಮಾಡ್ಕೊಳ್ಳದೆ ನೋಡಿ. ಯಾಕೆಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಪರದಾಟ ಸದ್ಯದಲ್ಲೇ ಶುರುವಾಗ್ತಾ ಇರ್ತಕ್ಕಂಥ ಸ್ಟೋರಿ ಇದು. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸದ್ಯದಲ್ಲೇ ಪರದಾಟ ಶುರುವಾಗುತ್ತೆ. ಹುಷಾರ್. ನವೆಂಬರ್ 5 ಬಳಿಕ ಸಂಜೆ 6 ಗಂಟೆ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲ್ಲ.